ನಾನೀಗ ಚೆಲುವಿಕೆ ಯವನಿಂದ ಕಂಗೊಳಿಸ್ತಾ ಇದ್ದೇನೆ. ರೂಪ ಲಾವಣ್ಯ ವಿಲಾಸ ವಿಭ್ರಮಗಳಿಂದ ಶೋಭಿಸುತ್ತಾ ಇದ್ದೇನೆ. ಇಂಥ ನನ್ನನ್ನು ಈ ಪ್ರದೇಶದಲ್ಲಿರುವಂತ ಯಾರಾದ್ರೂ ಕಾಮಕರು ನೋಡಿದ್ರೆ ಸುಮ್ಮನೆ ಬಿಡ್ತಾರಾ? ನನ್ನನ್ನು ಮೋಹಿಸಕ್ಕಾಗಿ ಬಂದಾರು. ಆವಾಗ ನನ್ನ ತಪಸ್ಸಿನ ಗತಿ ಎನ್ನುವುದು ಹಾಳಾಗುವುದಕ್ಕೆ ಸಾಧ್ಯ ಉಂಟು. ಅಲ್ಲ, ಇವರ ಗತಿ ಅಂತಿರಲಿ, ಇದ್ದಾರಲ್ಲ ಸುಮನಸರು. ತಪಕಿಂದು ವಿಘ್ನತರುವರು ಮರೆಸಿನೋ ನಿಜವನ್ನು ತಾರಿದಿ ಮಹಿಷಿ ರೂಪ ಮರೆಸಿನೋ ನಿಜವನ್ನು ತಾರಿದಿ ಮಹಿಷಿ ರೂಪ ವಿನಚಿಬೆ ತಪವೆಂದು ತರಳೆಯ ದಿನದಲ್ಲಿ ಸುರರೆಮ್ಮ ಹಗೆಗಾಡಾಗಿಹರು ಹೌದು, ಆ ದೇವತೆಗಳ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ವಹಿಸಬೇಕು. ಆ ಜನ್ಮ ವೈರಿಗಳು ಅವರಾಗಿದ್ದಾರೆ. ನಮ್ಮ ಸರ್ವನಾಶವೇ ಅವರ ಉದ್ದೇಶವಾಗಿದೆ.
ನಾವು ಯಾವಾಗ ಸಿಗುತ್ತೇವೆ ಎನ್ನುವಂತ ಕಾಲ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಅವರಿಗೆಲ್ಲಿ ಆದ್ರೂ ಈ ವಿಷಯ ಗೊತ್ತಾಯ್ತು ಅಂತ ಆದ್ರೆ ಹೇಗಾದ್ರೂ ಬಂದು ನನ್ನ ತಪಸ್ಸನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಏನು ಮಾಡೋಣ? ತಪಸ್ಸನ್ನಂತೂ ಆಚರಿಸಲೇಬೇಕು. ಯಾವ ರೀತಿಯಲ್ಲಿ? ಉಪಾಯವೊಂದು ಹೊಳೆಯುತ್ತಾ ಇದೆ. ಹೌದಪ್ಪ, ರೂಪಾಂತರವನ್ನು ಹೊಂದುವುದು ಕಷ್ಟವಾ? ಬಹಳ ಸುಲಭದ ವಿಚಾರ ನೋಡಿ. ಕಾಮರೂಪಿ ವಿದ್ಯೆ ಎನ್ನುವುದು ನಮಗೆ ಸಿದ್ಧಿಯಾಗಿ ಹೋಗಿದೆ. ಆ ವಿದ್ಯೆಯ ಪ್ರಭಾವದಿಂದ ಯಾವುದೇ ಹೊತ್ತಿನಲ್ಲಿ ಯಾವುದೇ ರೂಪವನ್ನು ತಳೆಯುವಂತ ಸಾಮರ್ಥ್ಯ ನಮಗಿದೆ. ಇದೊಂದು ಒಳ್ಳೆಯ ಅವಕಾಶ. ಇದನ್ನೇ ಉಪಯೋಗಿಸಿಕೊಳ್ತೇನಂತೆ. ನನ್ನ ನಿಜ ರೂಪವನ್ನು ಮರೆಸ್ತೇನೆ, ಬೇರೊಂದು ರೂಪವನ್ನು ತಾಳ್ತೇನೆ. ಬೇರೊಂದು ರೂಪವನ್ನು ತಾಳುವುದೇನೋ ಸರಿ, ಯಾವ ರೂಪ ಆದೀತು ಅಂತ? ಯಾವ್ದಾದೀತು? ಅಲ್ಲಿ ನೋಡಿಯಂತೆ ಎಡೆಯಲ್ಲಿ ಯಾವುದು? ಅದಕ್ಕಪ್ಪ ವಿರೋಧಿ ಯಾರು? ಹೌದಾ? ಹಾಗಾದ್ರೆ ಅದಾಗಲಿಕ್ಕಿಲ್ಲ. ಅಂತ ಜಿಂಕೆ ಮರಿ ಬೇಟೆಗಾರರಿದ್ದಾರಲ್ಲ. ಹೌದಾ? ಹಾಗಾದ್ರೆ ಏನು ಮಾಡೋಣ? ಹಾವಾಗುವುದು ಬೇಡ, ಹರಿಣವಾಗುವುದು ಬೇಡ. ಹಾಗಾದ್ರೆ ನೋಡಿಯಂತೆ ಕಾಡೆಮ್ಮೆಗಳ ಹಿಂಡು ಸಾಲು ಸಾಲಾಗಿ ಹೋಗುತ್ತಾ ಇದೆ. ನನ್ನ ಮನಸ್ಸು ಹೇಳುತ್ತಾ ಇದೆ, ಮಾಲಿನಿ, ನಿನ್ನ ಕಾರ್ಯ ಸಾಧನೆಗಾಗಿ ಇದೇ ರೂಪವನ್ನು ಧರಿಸಿ ಎನ್ನುವುದಾಗಿ. ಇನ್ನು ತಡ ಮಾಡುವುದಿಲ್ಲ. ನನ್ನ ನಿಜ ರೂಪವನ್ನು ಮರೆಸ್ತೇನೆ, ಮಹಿಷಿಯ ರೂಪವನ್ನು ತಾಳ್ತೇನೆ, ಈ ಸ್ಥಳದಲ್ಲಿ ತಪಸ್ಸನ್ನಾಚರಿಸ್ತೇನೆ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತಹ ನೆಲೆಯಲ್ಲಿ ಪ್ರಾಪಂಚಿಕ ಸುಖ ಭೋಗ ಎಲ್ಲವನ್ನು ತ್ಯಜಿಸಿ ತಪಸ್ಸೆಯಲ್ಲಿ ತೊಡಗಿರುವಂತಹ ಮುನಿ ಸುಪಾರ್ಶಕ ನಾನು. ಐಹಿಕ ಸುಖ ಭೋಗವನ್ನು ತ್ಯಜಿಸಿ ಪಾರಮಾರ್ಥಕದ ಪಾರಮ್ಯದ ಕಡೆಗೆ ನೆಟ್ಟ ದೃಷ್ಟಿ ಉಳ್ಳವನಾದಂತಹ ನಾನು ತಪಸ್ಸನ್ನು ಆಚರಿಸುತ್ತಿರುವಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೆ ತಪೋಭಂಗ ಉಂಟಾಯಿತಲ್ಲ. ಕಾಡಿನ ಪರಿಸರವನ್ನು ನೋಡಿದ್ರೆ ಮರಗಿಡಗಳೆಲ್ಲ ಸುಟ್ಟು ಹೋಗಿದೆ. ಆಕಾಶದಲ್ಲಿ ಹಾರುತ್ತಿರುವ ಪಕ್ಷಿ ಸಂಕುಲ ನೆಲವನ್ನು ಕಂಡಿದೆ. ಇಂತಹ ವಿಪರೀತವನ್ನು ತಿಳಿಯುವುದಕ್ಕೆ ಸಮಯ ಬೇಡ. ಜ್ಞಾನ ದೃಷ್ಟಿಯಿಂದ ನೋಡುತ್ತೇನಂತೆ. ಪಾಂಚಭೌತಿಕವಾದ ಸುಖಭೋಗಗಳನ್ನು ತ್ಯಜಿಸಿ ತಪಸ್ಸೆಯಲ್ಲಿ ತೊಡಗಿರುವಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೆ ತಪೋಭಂಗ ಉಂಟಾಗುವುದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಓಹ ತಿಳಿಯಿತಲ್ಲ. ಶೋಣಿತಾಪುರದ ದಿತಿಕುವರಿಯಾದಂತಹ ಮಾಲಿನಿಯು ತನ್ನ ನಿಜ ರೂಪವನ್ನು ಮರೆಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇದು ಏನಾಯ್ತು ಗೊತ್ತೇ? ಮುನಿಕುಲಕ್ಕೆ ಲಿಂದ
ಈ ಮಾನಿನಿಯು ಕೈಗೊಂಡಿರುವಂತಹ ತಪಸ್ಸು ತನ್ನ ಸ್ವಾರ್ಥ ಲಾಲಸೆಗಲ್ಲವೇ? ತಾಪಸಿಯಾದವನಿಗೆ ಆಸೆ ಕಾಮನೆ ಭಾವನೆಯಲ್ಲಿ ಮೋಹ ಇರಕೂಡದಂತೆ ಅದು ಇದೆಯುವಲಿಗೆ ಮದುವೆಯಾಗುವುದಕ್ಕಿಂತ ಮುಂಚೆಯೇ ಮಗನನ್ನು ಪಡೆಯುವ ಹಂಬಲವಲ್ವೇ? ಯಾವ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸ್ತಾ ಇದ್ದಾಳ. ಮೂಲ ಉದಯದಲ್ಲಿ ಮಹಿಷನೇ ಜನಿಸಲಿ. ಮಾತ್ರವಲ್ಲ, ನಾನು ಇಟ್ಟಿರುವ ಶಾಪವನ್ನು ಪರಿಮಾರ್ಜಿಸುವುದಕ್ಕೆ ಮೂರು ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗ್ಲಿ. ಪರಿಸರವೆಲ್ಲ ಕಲುಷಿತಗೊಂಡಿದೆ. ತಪಸ್ಸರಿಗೆ ಯೋಗ್ಯ ಸ್ಥಳ ಇದಲ್ಲ. ಉತ್ತಮ ಸ್ಥಳವನ್ನು ನೆರೆಸುತ್ತಾ ಮುಂದುವರಿತೇನಂತೆ. ಜಯ 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 ತುವಾನಿ ಲೋಲ ಜಯ 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 ತು ಭಕ್ತರ ದೇದು ಜಯ 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 ತು ಅಜ ಜಯ ಎನಿದು ಎನಿದು ಕನತರ ತಪವು ಮಾಲಿನಿ ಮಣಿಯೇರಿ ಬಳಲಿದ ನಿಂಡವು ಸಾಲು ರಾಗದಿ ಬೇಳು ಮನದಿರವನ್ನು ಮನಿವಲೈ ಮುಂದ ಕಮಲಜನು ಎರಿದು ಎರಿದು ಕನತರ ತಪವು ಮಾಲಿನಿ ಮಣಿಯೇರಿ ಬಳಲಿದ ನಿಂಡವು. ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿ ಮೆಚ್ಚಿದಂತಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆ ಏನುಂಟು ಹೇಳಿಕೋ ಮಗನೇ. ಕರುಣಾಸಾಗರ ಕರುಣಾಸಾಗರ ದೇವ ಪರಮೇಟಿ ಕೇಳಯ್ಯ ಕರುಣಾಸಾಗರ ದೇವ ಪರಮೇಟಿ ಕೇಳಯ್ಯ ಹರುಷದಿಂದಲೇ ಮನದಿರವ ದುರಧೀರನಾಗಿಹ ತರಳನ ಬಯಸಿನ ದುರಧೀರನಾಗಿಹ ತರಳನ ಬಯಸಿನ ವಿರಚಿಸಿದನು ಘೋರ ತಪವ ಕರುಣ ಸಾಗರ ದೇವ ಪರಮೇಟಿ ಕೇಳಯ್ಯ. ದಯಾನಿಧಿ ಬ್ರಹ್ಮದೇವ, ದಯಮಾಡಿದೆಯೇ ತಂದೆ. ಈ ದೀನಳ ಕೂಗು ನಿನಗೆ ಕೇಳಿಸಿದೆಯೇ ಸ್ವಾಮಿ? ಇಂದಿನ ಸೂರ್ಯೋದಯವೇ ನನ್ನ ಪಾಲಿನ ಭಾಗ್ಯದಂತ ಭಾವಿಸ್ತೇನೆ. ಯಾಕೆ ಗೊತ್ತೇ? ಯಾಕಮ್ಮ? ತಮ್ಮ ಪುಣ್ಯ ಪಾದಗಳನ್ನು ಕಂಡು ನನ್ನ ಕಣ್ಗಳು ಪಾವನವಾಯಿತು. ಒಳ್ಳೆಯದು ದೇವ, ಹೆತ್ತಮ್ಮನ ಆಸೆಯನ್ನು ಈಡೇರಿಸಬೇಕು, ತವರಿನ ಸಿರಿಯನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ತಪಸ್ಸನ್ನಾಚರಿಸ್ತಾ ಇದ್ದೇನೆ. ಆದ್ದರಿಂದ ಇನ್ನು ಮುಂದಕ್ಕೆ ನನ್ನ ಉದರದಲ್ಲಿ ಜಗಮೂರನ್ನಾಳುವಂತ ಮಗನವರನ್ನು ಹುಟ್ಟುವಂತೆ ಅನುಗ್ರಹ ಮಾಲಿನಿ ಕೇಳು ಮುಗ್ಲೋಕದಿ ಪ್ರಬಲಗಿರುವ ನರಗೆತ್ತಾಡುವ ಪ್ರಾಣ ಪುರಿತ ಗೌರವ ನಿನಗೆ ಪುಟ್ಟುವ ಮುಂದೆ ಕೋಣಗಾರದಲ್ಲಿ ಮಗಳೇ, ನಿನ್ನ ವಾಂಛೆ ಸಾಧುವಾದುದೇ. ಭಕ್ತಿಗೆ ಒಲಿಬೇಕಾದ್ದು ಭಗವಂತನ ಕರ್ತವ್ಯ. ಹಾಗಾಗಿ ಭಕ್ತಿಗೆ ಒಲಿದೆ ದೊರಗಿಳಿದು ಬಂದೆ. ಸಂತೋಷವಾಯಿತು. ಅನುಗ್ರಹಿಸ್ತಾ ಇದ್ದೇನೆ ಮಗಳೇ. ಯಾವ ರೀತಿಯಲ್ಲಿ? ಇನ್ನು ಮುಂದಕ್ಕೆ ದುರ ಪರಾಕ್ರಮಿಯು ಈ ರ್ವಾಣರನ್ನು ಗೆದ್ದಾಳುವಂತಹ ತನಯನಿಗೆ ಮಾತೆಯಾಗುವಂತಹ ಯೋಗವು ನಿನಗಿದೆ. ಸಂತೋಷವಾಯಿತು. ಆದ್ರೆ ಮಗಳೇ, ನೀನು ಪಡೆಯುವಂತಹ ಮಗ ಕೋಣನಾಗಿರ್ತಾನೆ. ಕೊಂಡಾತನ ಮೊಲೆಯುಣಿಸುವುದಂದು ಎತ್ತಿಕೊಂಡಾತನ ಮೊಲೆಯುಣಿಸುವುದಂದು ಮುತ್ತಿಡುವ ತಲೆ ಪ್ರೀತಿಯಿಂದ ಮುತ್ತೊತ್ತಿ ಗುಣಿಸಿ ಜೋಗುಳ ಪಾಡಿ ತೂಗುವ ಮುತ್ತೊತ್ತಿ ಗುಣಿಸಿ ಜೋಗುಳ ಪಾಡಿ ತೂಗುವ ವೃತ್ತಿಯು ಇಲ್ಲದಾಯ್ತನ ಜಯ
ಎನ್ನದೆ ತಮ್ಮನ್ನು ಕುರಿತು ತಪಸ್ಸನ್ನಾಚರಿಸಿದ್ದಕ್ಕೆ ನನಗೆ ಕೊಡುವಂತ ಫಲ ಈ ರೀತಿಯ ಸ್ವಾಮಿ. ಏನಾಯ್ತು ಮಗಳೇ? ಹುಟ್ಟುವಂತ ಮಗು ಕೋಣನಾದ್ರೆ ಆ ಮಗುವಿಗೆ ನಾನು ನನ್ನ ಎದೆ ಹಾಲನ್ನು ಹೇಗೆ ಕುಡಿಸಲಿ ಹೇಳಿ? ಓಡುತ್ತಾ ಬರುವಂತೆ ನನ್ನ ಮುದ್ದು ಕಂದಮ್ಮನಿಗೆ ಈ ತಾಯಿ ಮಮತೆ ಸಿಹಿ ಮುತ್ತನ್ನು ಹೇಗೆ ನೀಡಲಿ ನಾನು? ಅಮ್ಮ ಎಂದು ಅಳುತ್ತಾ ಬರುತ್ತಿರುವಂತೆ ನನ್ನ ಮುದ್ದು ಮಗುವಿಗೆ ನಾನು ಕೈ ತುತ್ತನ್ನು ಎಂತು ನೀಡಲಿ ಹೇಳಿ? ಅಷ್ಟು ಮಾತ್ರವಲ್ಲ, ಪ್ರಪಂಚದಲ್ಲಿರುವಂತೆ ಎಲ್ಲ ತಾಯಂದಿರಂತೆ ನನಗೂ ಕೂಡ ಆಸೆ ಆಗುದಿಲ್ವೇ ಹೇಳಿ? ಸ್ವಾಭಾವಿಕ. ಹುಟ್ಟಿದಂತ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳುವನ್ನು ಹಾಡುವಂತ ಆಸೆ ನನಗಾಗುದಿಲ್ವೇ ಸ್ವಾಮಿ? ದೇವ, ಇಂಥ ಆಸೆಗಳೆಲ್ಲ ನೆರವೇರೋದಕ್ಕೆ ಸಾಧ್ಯ ಉಂಟೆ? ಕೋಣ ಮಗನನ್ನು ಪಡೆದು ನನಗೆ ಯಾವ ಪ್ರಯೋಜನವಿದೆ ಹೇಳಿ? ಮರುಗದಿರು ಮರುಗದಿರು ಮುನಿವರ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುದ್ದು ದುರಪರಾಕ್ರಮಿಯನಿದೆ ತ್ರಿಜಗದಿ ಬೆಳೆಯುವನು ಘನಕೀರ್ತಿಯಿಂದಲೇ. ಮರೆಯ ಮಾತೆ ನಲ್ಲೆನುತ ಸಂತೈಸಿದನು ಮಾನವೀಯ. ಮಗಳೇ, ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ? ಮತ್ತೇನು ಮಾಡಲಿ ಸ್ವಾಮಿ? ಮರುಗದಿರು ಮಗಳೇ, ಮರುಗದಿರು. ಯಾಕೆ? ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಏನು? ನೀನು ತಪವನ್ನಾಚರಿಸುವಂತಹ ಈ ಪ್ರದೇಶ ಮುನಿ ಶುಪಾರ್ಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ನೀನು ಈ ರೀತಿಯಾಗಿ ತಪವನ್ನಾಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನೆ ಮಗಳೇ. ದೇವ, ಓ, ಯಾರಿಗೂ ತೊಂದರೆ ಕೊಡುವಂತ ಉದ್ದೇಶ ನನ್ನದಾಗಿರ್ಲಿಲ್ಲ. ಮಾನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆನ್ನುವಂತ ನೆಲೆಯಲ್ಲಿ ಮಹಿಷಿಯ ರೂಪವನ್ನಂತೂ ನಾನು ತಪಸ್ಸನ್ನು ಆಚರಿಸಿದೆ. ಇದು ನನ್ನ ತಪ್ಪೇ ತಂದೆ. ಮಗಳೇ, ಋಷಿ ವಾಕ್ಯವು ಯಾವ ಕಾಲಕ್ಕೂ ಪುಸಿ ಆಗುವುದಿಲ್ಲ, ಪುಸಿ ಆಗಲಾರದು. ಆತನ ಮಾತಿನಂತೆ ನೀನು ಕೋಣನಿಗೆ ತಾಯಿ ಆಗ್ಲೇಬೇಕು ಮಗಳೇ. ದೇವ, ಎಂತ ಮಾತನಾಡುತ್ತಾ ಇದ್ದೀರಿ? ಕೇವಲ ಋಷಿಯೊಬ್ಬ ಕೊಟ್ಟ ಶಾಪಕ್ಕೆ ನಾನು ಒಳಗಾಗುತ್ತೇನೆ ಅಂತಾದ್ರೆ 3 ಮೂರ್ತಿಗಳಲ್ಲಿ ಒಬ್ಬರ ಅಂತ ತಾವೇ ನನಗೆ ಪ್ರತ್ಯಕ್ಷರಾಗಿದ್ದೀರಿ ಸ್ವಾಮಿ. ಇದನ್ನು ಪರಿಹಾರ ಮಾಡುವಂತೆ ಯೋಗ್ಯತೆ ತಮಗಿಲ್ಲವೇ ಸ್ವಾಮಿ? ಆಗುವುದಿಲ್ಲ ಮಗಳೇ. ಜೊತೆಯಲ್ಲಿ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಿ. ಅಯ್ಯೋ ದೇವರೇ, ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭಮಸ್ತು. ಕನಕ ಕಲ್ಪನೆ ಮಾವನಗೊಂಡು ಮಾಲಿನಿ ಮನದಿ ಸಂತಸವ ತಾಳಿ ಶರಣೋಳು ನಿಜ ರೂಪವನ್ನು ತಾಳೆಯುತ್ತಲೇ ಮನಗೈಲಿ ನಂದನೆಯು ತಪದಾಗಿ ತೆರಳಿರುವಳಿವರೆಗೆ ಬಂದುದಿಲ್ಲವೋ ಯಾತಕ್ಕೆಂಬುದನ್ನು ನಾನರಿ. ಏನಾಯಿತು? ಚಂದದೆವು ತಪಸಿರಲಿ ವಿಧಿ ಒಲಿದನೋ ಎಂಬ ಬಗೆಯ ನಾನರಿಯುವುದೆಂತೆಂದನು. ಅಯ್ಯೋ ಶಿವನೇ, ದ್ವಿತೀಯ ಜೀವನದಲ್ಲಿ ಕಳೆದ ದಿನಗಳನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಎಂಥ ಬೇಸರ ಆಗುತ್ತಾ ಉಂಟು. ಸಂಪತ್ಭರಿತವಾದ ಶೋಣಿತಾಪುರದಲ್ಲಿ ಮೆರೆದುಕೊಂಡಿದ್ದ ನಾನು, ಬಲಿಷ್ಠರಾದ ಎಷ್ಟೋ ಮಂದಿ ಗಂಡು ಮಕ್ಕಳಿಗೆ ತಾಯಿಯಾಗಿದ್ದ ನಾನು, ಇಂದೆವು ನತದ್ರಷ್ಟಳಂದೇ ಬದುಕುವಂತಾಗಿ ಹೋಯಿತಲ್ಲ. ದೇವಲೋಕದ ಅಧಿಕಾರ ಪಡೆಯುವುದಕ್ಕೆ ಹೋದ ನನ್ನ ಮಕ್ಕಳು ಹರಿಯಿಂದಾಗಿ ಕೊಲ್ಲಲ್ಪಟ್ರು. ಪುತ್ರ ಶೋಕದಿಂದ ಮರುಗುತ್ತಾ ಇದ್ದೇನೆ. ಉಳಿದವಳೊಬ್ಬಳು ಹೆಣ್ಣು ಮಗಳು, ಏನು ಸಾಧ್ಯ ಉಂಟು? ಹೀಗೆಂದು ನಾನು ಯೋಚಿಸುವಾಗ ಮಗಳು ಮಾಲಿನ್ಯ ಆಡಿದ ಧೈರ್ಯದ ಮಾತು. ಯೋಚಿಸಬೇಡಿ ಅಮ್ಮ, ಹಿಡಿದೆಂದು ತಿರಸ್ಕಾರ ಮಾಡಬೇಡಿ. ಏನಾದರೂ ಸಲಹೆ ಇದ್ರೆ ಹೇಳಿ, ನಾನು ಆ ಕಾರ್ಯ ಮಾಡ್ತೇನೆ. ಆಡಿದಾಗ ಯೋಚಿಸುವ ಒಂದು ತೀರ್ಮಾನಕ್ಕೆ ಬಂದೆ. ದೇವತೆಗಳನ್ನು ಗೆದ್ದುಕೊಳ್ಳಬೇಕಿದ್ರೆ ನಮಗೆ ಪ್ರಬಲ ವಿಕ್ರಮಿಯೊಬ್ಬನ ಅಗತ್ಯ ಉಂಟು. ಆದ್ರಿಂದಲೇ ಹೋಗು ಮಗಳೇ ತಪಸ್ಸಿಗೆ. ಇದೇ ಕುರಿತಾಗಿ ತಪಸ್ಸನ್ನು ಆಚರಿಸಿ ವೀರ ಮಗನೊಬ್ಬ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಹಾಗೆ ಕೇಳಿಕೋ ಎಂದು. ಆದ್ರೆ ಹೋದ ಹುಡುಗಿ ಇಷ್ಟು ಸಮಯ ಆದ್ರೂ ಕಾಣುವುದಿಲ್ಲ. ವಿಧಿ ಒಲಿದ ನೋವು ಇಲ್ಲವೋ, ಏನಾಯ್ತೋ ಗೊತ್ತಿಲ್ಲ. ಬಂದೆ ಮಗಳೇ. ಮಾಲಿನಿ, ನೀನ್ ಬರುವವರೆಗೆ ನನಗೆ ಸಮಯಕ್ಕೊಳಗೆ ಬಹಳ ಕಷ್ಟ ಅಂತಾಗಿ ಹೋಯಿತು. ಏನಾಯ್ತೋ ಏನೋ ಅಂತ ಯೋಚನೆ ನನ್ನದು. ಏನ್ ಮಾಡಿದ್ಯಾ? ಆಲೋಚನೆ ಬರ್ದೇ ಇರ್ತದ. ಹೋದದ್ದೆಲ್ಲಿಗೆ ನಾನು? ತಪಸ್ಸಿಗೆ ಕಾಡಿಗಲ್ವಾ? ಹೌದು ಅಮ್ಮ, ಬ್ರಹ್ಮದೇವರು ನನಗೆ ಒಲಿದ್ರಮ್ಮ. ಹೌದೇ? ವರ ಕೇಳಿದ್ಯಾ? ನನ್ನ ಹೊಟ್ಟೆಯಲ್ಲಿ ಪರಾಕ್ರಮಿಯಾದ ಕಂದನನ್ನು ಹುಟ್ಟುತ್ತಾನಂತೆ. ಮಗಳೇ,
ಅಮ್ಮ. ಯಾಕೆ ಇಷ್ಟು ಬೇಸರ ಮತ್ತೆ? ಅಮ್ಮ, ಹಾ. ಮಗನೇನು ಹುಟ್ಟುತ್ತಾನೆ, ಹಾ. ಹುಟ್ಟುವಂತ ಮಗು ಮಾತ್ರ ಕೋಣನಾಗಿರ್ತಾನಂತೆ. ಅಯ್ಯೋ ಶಿವನೇ, ನಿನ್ನ ಹೊಟ್ಟೆಯಲ್ಲಿ ಕೋಣ ಹುಟ್ಟುವುದೇ ಕೇಳಲಾರೆ. ಮಗಳೇ, ಅಮ್ಮ. ಪಾಪಿ ಹೋದಲ್ಲಿ ಮೊಣಕಾಲ ನೀರಂತೆ ಅಂತ ಸ್ಥಿತಿ ಆಗಿ ಹೋಯಿತು ದ್ವಿತೀಯ ಜೀವನ. ಇಲ್ವಾಗಿದ್ರೆ ವೀರ ವಿಕ್ರಮಿಯೊಬ್ಬನನ್ನು ಸುತನಾಗಿ ಪಡೆಯಬೇಕೆಂದು ನಾವು ನಿರೀಕ್ಷೆಯಲ್ಲಿದ್ರೆ ನಿನ್ನ ಹೊಟ್ಟೆಯಲ್ಲಿ ಕೋಣ ಹುಟ್ಟುವುದೇ? ಕೋಣದಿಂದ ಯಾವ ಪ್ರಯೋಜನ ಪಡೆಯುವುದಕ್ಕೆ ಸಾಧ್ಯ ಉಂಟು? ಯಾಕೆ ಹೀಗಾಯ್ತಮ್ಮ? ಅಮ್ಮ, ಇದು ನಾನು ಕೇಳಿಕೊಂಡಂತ ವರವಲ್ಲವಮ್ಮ. ಮತ್ತೆ ನಾನು ತಪಸ್ಸನ್ನಾಚರಿಸುವಂತ ಪರಿಸರದಲ್ಲಿ ಮುನಿ ಶಿಫಾರಸುಕರು ತಪಸ್ಸನ್ನಾಚರಿಸಿದ್ರಂತೆ. ಅದಕ್ಕೆ ಅವರಿಗೆ ನನ್ನಿಂದಾಗಿ ತಪೋಭಂಗವಾಯಿತಂತೆ. ಮುನಿದು ಶಪಿಸಿದ್ದಾರೆ ನನಗೆ. ಹೌದೇ, ಇದಕ್ಕೆ ಪರಿಹಾರ ಇಲ್ವೇ ಮಗಳೇ? ಹೇಳಿದೆ ಅಮ್ಮ. ಬ್ರಹ್ಮದೇವರ ಪಾದವನ್ನು ಹಿಡಿದೆ, ಕಾಡಿದೆ, ಬೇಡಿದೆ. ಆವಾಗ ದೇವರು ಹೇಳಿದಂತ ಮಾತು ಏನ್ ಹೇಳಿದ್ರು? ಹುಟ್ಟುವಂತ ಮಗು ಕೋಣನಾದ್ರೂ ಜಾಣನಾಗಿ 3 ಲೋಕವನ್ನೇ ಆಳಬಲ್ಲಂತ ವ್ಯಕ್ತಿಯಾಗಿ ಮುಂದಕ್ಕೆ ಕಂಗೊಳಿಸ್ತಾನಂತೆ. ಬೇಸರ ಮಾಡಿಕೊಳ್ಬೇಡ, ಚಂದದ ಮಕ್ಕಳನ್ನು ಮತ್ತೆ ಪಡೆದುಕೊಳ್ಳೋಣ. ಆದ್ರೆ ಇಂದು ಹುಟ್ಟುವ ಮಗನಿಂದ 4 ವರ್ಷ ಆಗ್ತದೆ. ಖಂಡಿತವಾಗ್ಲೂ. ವಿಶ್ರಾಂತಿ ಪಡೆ, ಆದೀತಮ್ಮ. ನಾನು ಯೋಚಿಸ್ತೇನೆ. ಮಗಳಿಗೊಂದು ಮದುವೆ ಮಾಡಿ ವರ ಯಾರಾದೀತು? ವಿದ್ಯುನ್ಮಾಲಿ ಎಂದಡಿ ಬವಿರನು ಕಳುಹಿದಳು ದೇಹ ಧರ್ಮಕ್ಕನುಗುಣವಾಗಿ ಮದುವೆ ಎನ್ನುವ ಸಂಸ್ಕಾರ ಆಗಬೇಕಾದ ಅಗತ್ಯ ಹೆಣ್ಣು ಮಕ್ಕಳಿಗೆ. ಆದ್ರಿಂದ ಮಗಳಿಗೊಂದು ಬೇಗ ಮದುವೆ ಮಾಡಿಸುವುದೇ ಅಗತ್ಯ. ಯಾರಾದೀತು? ಹೋ, ಮಧುವನದಲ್ಲಿ ವಿದ್ಯುನ್ಮಾಲೆ ಎನ್ನುವ ಇದ್ದಾನೆನ್ನುವ ವರ್ತಮಾನ ಕೇಳಿದ್ದೇನೆ. ಸಮರ್ಥನ ಆತನೇ ಸರಿ, ಪತ್ರ ಬರೆದು ಕಳಿಸ್ತೇನೆ. ಮನಸ್ಸಿದ್ರೆ ಬಂದಾನಲ್ವೇ, ನೋಡಿಕೊಳ್ಳೋಣ. ಮದುವೆಗೆ ಯಾರು ಅಂತ ಹೇಳಿದ್ದೆ? ವಿದ್ಯುನ್ಮಾಲಿದಾನ ಅಂತ ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಗಳಿವೆ. ಪಾತಾಳ ಲೋಕದೇ ಪವಿತ್ರವಾದಂತಹ ಕಾಲಕಾಯ ವಂಶದಲ್ಲಿ ಜನಿಸಿದವ ಈ ವಿದ್ಯುನ್ಮಾಲಿ. ಧರೆಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಎನ್ನುವಂತಹ ನೆಲೆಯಲ್ಲಿ ಇಷ್ಟರವರೆಗೆ ತಳದಲ್ಲೇ ರಾಜ್ಯದ ಕುಲದಲ್ಲಿ ಹುಟ್ಟಿ ಬೆಳೆದು ಬದುಕಿ ಬಾಳಿದವ ಆಗಿದ್ರೆ
ಒಂದಲ್ಲ ಒಂದು ದಿನದಲ್ಲಾದರೂ ಕೂಡ ನಮ್ಮ ದಾಯಾದಿಗಳು ನಮ್ಮ ವಿರೋಧಿಗಳು ದೇವಲೋಕಕ್ಕೆ ದಾಳಿಯನ್ನು ಮಾಡಬೇಕು ಎಂಬ ಹಾಗೆ ಆಲೋಚಿಸಿ ನಮ್ಮವರೇ ಆದಂತ ರಂಭಕರೊಂದಿಗೆ ದೇವಲೋಕದಲ್ಲಿಗೆ ದಾಳಿಯನ್ನು ಮಾಡುವುದಕ್ಕಾಗಿ ಪ್ರಯತ್ನ ಪಟ್ಟೆ. ಮುಂದೆ ಹೋದಂತ ರಂಭಕರು ಕಾಳಗದಲ್ಲಿ ಹತರಾಗಿ ಹೋದರು. ಅಯ್ಯೋ ಸೋಲವಾಯಿತಲ್ವೇ ಎನ್ನುವಂತೆ ಆಲೋಚಿಸಿದಾಗ ಮುಂದೆಲ್ಲಿರೋಣ ಎಂಬಂತೆ ಯೋಚಿಸಿ ಪಾತಾಳದಲ್ಲಿ ಮಧುವನೋ ಎನ್ನುವಂತಹ ರಾಷ್ಟ್ರವನ್ನು ಕಟ್ಟಿದೆ. ಆ ಮೂಲಕವಾಗಿ ಅಲ್ಲಲ್ಲಿ ತಿರುಗಾಡುತ್ತಿದ್ದಂತ ರಾಕ್ಷಸರಿಗೆ ಒಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿ ನಮ್ಮವರನ್ನು ಒಡಗೂಡಿಕೊಂಡು ಚಿಕ್ಕದ್ದಾದಂತಹ ರಾಷ್ಟ್ರದಲ್ಲಿ ಇಂದು ನೆಲೆಯಾಗಿ ನಿಂತಿದ್ದೇನೆ. ಹಾಗಿದ್ರೆ ನನ್ನ ಜೀವನವು ಮರ ಹುಟ್ಟಿ ಮರಬೆಳೆದಂಗೆ ಆಗಬಾರದು ಎನ್ನುವಂತಹ ಕಾರಣದಲ್ಲಿ ಯೋಚಿಸ್ತಾ ಇದ್ದಂತಹ ವೇಳೆಯಲ್ಲಿ ಶುಭ ಯಾವುದಕ್ಕಾದರೂ ಕೂಡ ವ್ಯಕ್ತಿಯಾದವನು ಒಳ್ಳೆಯ ದಾರಿಯಲ್ಲಿ ಬದುಕಬೇಕು ಅಂತ ಇದ್ರೆ ಒಂದು ಶುಭಯೋಗ ಎನ್ನುವಂಥದ್ದು ಬರಬೇಕು. ಅದೇ ವಿದ್ಯುನ್ಮಾಲಿಯ ಜೀವನದಲ್ಲಿ ಒದಗಿತಲ್ಲವೇ ಶುಭಯೋಗ. ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಒಡ್ಡೋಲಗವನ್ನು ಕೊಟ್ಟು ಮುಂದೇನು ಎನ್ನುವುದರ ಬಗ್ಗೆ ಆಲೋಚನೆ ಮಾಡುತ್ತಾ ಪ್ರಜಾ ಪರಿವಾರದವರಲ್ಲಿ ಮಾತಾಡುತ್ತಾ ಇರುವಂತಹ ವೇಳೆಯಲ್ಲಿ ದೂತನೊಬ್ಬ ಬಂದು ಕೈಗೆ ಓಲೆಯನ್ನು ಕೊಟ್ಟ. ತೆಗೆದು ವಾಚಿಸಿದಾಗ ಇದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನಿದೆ. ಶೋಣಿತಾಪುರದ ದ್ವಿತೀಯಮ್ಮನ ಮಗಳಂತೆ ಮಾಲಿನಿ ಎಂಬವಳು ಪ್ರಾಯ ಪ್ರಬುದ್ಧಳಾಗಿದ್ದಾಳಂತೆ. ಅವಳನ್ನು ನನಗೇ ಕೊಡುವುದು ಎಂಬ ಹಾಗೆ ನಿರ್ದೇಶಿ ಪ್ರೀತಿಪೂರ್ವಕವಾಗಿ ಓಲೆಯನ್ನು ಬರೆಯುತ್ತೇನೆ. ಮಾನ್ಯತೆಯನ್ನು ಕೊಟ್ಟು ಮದುಮಗರಾಗಿ ಪಾಸಿಂಗವನ್ನು ಕಟ್ಟಿಕೊಂಡು ಬರಬೇಕು ಎಂಬ ಹಾಗೆ ಹೇಳಿದ್ದಾಳೆ. ಎಲ್ಲವೂ ಸಿದ್ಧತೆ ಆಗಬೇಕು. ಶೋಣಿತಾಪುರಕ್ಕೆ ನಡೆಯಬೇಕು. ಎಲ್ಲಿದ್ದಾರೆ? ಮದುವೆಗಳ ಬಗ್ಗೆ ವಿಚಾರ ನಮಗೆ ಹೇಳಬೇಕಾದ್ದಿಲ್ಲ. ನೀವೆಲ್ಲರೂ ಸಿಂಗರಿಸಿ ಬಿಟ್ಟಿದ್ದೀರಿ ಅಲ್ಲವೇ? ಬಹಳಷ್ಟು ಮಂದಿಗಳು ನಮ್ಮವರು ಮದುವೆಯ ನಿರೀಕ್ಷೆಯಲ್ಲಿದ್ದಾರೆ. ಇವರೆಲ್ಲರನ್ನು ಕೂಡಿಕೊಂಡು ವೈಭವದಿಂದ ಶೋಣಿತಾಪುರಕ್ಕೆ ದಿಬ್ಬಣ ಹೊರಡಬೇಕು. ಆದ್ರೆ ಪುರೋಹಿತರಲ್ಲಿ ಹೋಗಲಿಲ್ಲ ತಡ ಆಯ್ತು ಅಂತ ನಾನು ಎಲ್ಲಿಗೆ ಸಾಯುವುದು ಅಂತ ಬೇಕಲ್ಲ. ಒಂದು ಗಳಿಗೆ ಪುರುಷತ್ತು ಉಂಟು ನನಗೆ. ನೋಡಿ ನಿಮ್ಮ ಅಂಚಿಯ ಮುಂಚೆ ಆಯ್ತು. ನೀವು 2-3 ದಿನ ಆಯ್ತು. ಯಾರಿಗೆ ಬೇಕು ಈ ಪೌರೋಹಿತಿಗೆ ಮಣ್ಣು ಹಾಕಿ ಇದನ್ನು ಬಿಸಾಡಿ ಹೋಗಿಬಿಟ್ರೆ ರಗಳೆಲ್ಲ ಇರ್ತೇನೆ. ಯಾರ ಧರ್ಮದ ಹತ್ತನ ಬರುವುದಿಲ್ಲ. ಎಷ್ಟು ದಿನ ಉಂಟು ಇನ್ನು? ಸ್ವಾಮಿ, ನೀವು ಯಾರ ಕೋಪವನ್ನು ಯಾರ ಮೇಲೆ ಹೇಳುದು? ಯಾರ್ಯಾರ ಕೋಪ? ನನ್ನ ಕೋಪ, ನನ್ನ ಹಣೆ ಬರವನ್ನು ನನ್ನ ಹಾಟುತ್ತ ಬರುವುದು. ಹೌದಾ? ಹೌದೌದು. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಒಳ್ಳೇದಾಗ್ಲಿಪ್ಪ. ನಮ್ಮ ಜನ ಬಂದು ತುಂಬಾ ತಡವಾಯ್ತು. ನೋಡಿ, ಯಾವತ್ತು ನನಗೆ ಊರಿನ ಮೇಲೆ ಕಾರ್ಯಕ್ರಮ, ಒಂದು ಕಡೆ ಕಾರ್ಯಕ್ರಮ ಮುಗಿಸಿ ಮತ್ತೊಂದು ಕಡೆಗೆ ಹೋಗಬೇಕಿದ್ರೆ ಮನೆಗೆ ಒಂದು ಮಧ್ಯೆ ಒಂದು ಸ್ನಾನ ಮಾಡಬೇಕು. ನಾನು ಮನೆಗೆ ಬಂದು ಕೊಡಪನ ಹಿಡ್ಕೊಂಡು ಬಾವಿ ಕಟ್ಟೆಗೆ ಹೋಗಿ ಕಟ್ಟೆಯ ಮೇಲೆ ಕೊಡಪನ ಇಟ್ಟು ಬಟ್ಟೆ ಬಿಚ್ಚಿದ್ದೇನೆ ಅಷ್ಟೇ ಮಾರೇರೆ. ಒಂದು ಹಾಗೆ ಬಂದು ಕೊಡಪನವನ್ನು ದೂಡಿ ಹಾಕಿತ್ತು ನೀರಿಗೆ. ಅಯ್ಯೋ, ಈಗ ಸ್ನಾನ ಮಾಡ್ಲಿಲ್ಲ? ಸ್ನಾನ ಮಾಡದೆ ಆಗ್ತದ? ಬ್ರಾಹ್ಮಣರಲ್ವ? ಬ್ರಾಹ್ಮಣರಿಗೆ ಸ್ನಾನ ಮುಖ್ಯ. ಮಾಡಬೇಕಿದ್ರೆ ಕೊಡಪನ ಬೇಕಲ್ಲ? ಕೊಡಪನ ಏನು ಮಾಡಿ ಅದನ್ನು ತೆಗಿಬೇಕಲ್ಲ? ಒಂದು ಉಪಾಯ ಮಾಡಿದೆ. ನನ್ನ ಹೆಂಡತಿಯನ್ನು ಕರೆದೆ, ನೋಡು ಈ ಹಗ್ಗದ ತುದಿಯಲ್ಲಿ ಗಟ್ಟಿ ಹಿಡ್ಕೋ, ಒಂದು ತುದಿಯಲ್ಲಿ ನಾನು ಹಿಡ್ಕೊಂಡು ಬಾವಿಗೆ ಇಳಿತೇನೆ, ಕೊಡಪನ ತೆಗೆಯೋಣ ಅಂತ ಇಬ್ಬರು ಸೇರಿ ಶುರು ಮಾಡಿದೆವು. ಜೊತೆಗೆ ನಿಮ್ಮ ಜನ ಬಂದ ಕೊಳ್ಳಿ. ಹೌದು, ಪುರೋಹಿತರ ಹೆಂಡತಿ ಅಲ್ವಾ? ಕಂಡ ಕೂಡಲೇ ಗೌರವದಿಂದ ನಮಸ್ಕಾರ ಅಂತ ಹೇಳಿದ. ಇವಳಿಗೆ ಹಾಗೆಲ್ಲ ನಮಸ್ಕಾರ ಸಿಕ್ಕುದಿಲ್ಲ, ಅಪರೂಪಕ್ಕೆ ಸಿಗುವುದು. ಅದನ್ನು ಬಿಡುವುದು ಯಾಕೆ ಅಂತ ಹೇಳಿದಳು. ಮಾರಾಯರೆ, ಹಗ್ಗ ಬಿಟ್ಲು ನಮಸ್ಕಾರ ಅಂತ ಹೇಳಿದಳು. ನಾನು ಬೋಳುಂಕ ನೀರಿನೊಳಗೆ. ಅಯ್ಯೋ, ಸೊಂಟ ಮುರಿಯದಿದ್ದದು ಪುಣ್ಯ. ಅಷ್ಟು ಆಳದ ಬಾವಿಯಿಂದ ಎದ್ದು ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಲ್ಲ. ಹಾಗೆ ಸ್ವಲ್ಪ ತಡ ಆಯ್ತು. ಇದು ಕರೆಸಿದ್ದು ಯಾಕೆ? ಮದುವೆ
ವಾಸಿಂಗ ಕಟ್ಟಿಯೂ ಆಗಿದೆ. ಹೌದು. ಸುದ್ದಿ ಇಲ್ಲದೆ ಮದುವೆಯ ಅಲ್ಲ, ಎಲ್ಲಿ ಏನು ಹೇಗೆ ಇದು ಮದುವೆ ಅಂದ್ರೆ? ಮದುವೆ ಶೋಣಿತಾಪುರದಲ್ಲಿ. ಶೋಣಿತಾಪುರ ದ್ವಿತೀಯಮ್ಮನ ಮಗಳು ಗೊತ್ತು, ಮಾಲಿನಿ ಎಂಬವಳು. ಓ ದ್ವಿತೀಯ ಮಗಳ? ಹೌದೌದು. ತೊಂದರೆ ಇಲ್ಲ, ಒಳ್ಳೆ ರೂಪವತಿ ಇರಬಹುದು, ಒಳ್ಳೆ ಮನೆತನವು. ಹೌದು. ಒಪ್ಪುವ ಹುಡುಗಿ. ಹಾಗಾದ್ರೆ ಕಾರ್ಯಕ್ರಮ ಎಲ್ಲ ಅಲ್ಲಿ ಡಬ್ಬನ ಬೇಕಲ್ಲ? ಇಲ್ಲಿ ಉಂಟು ಡಬ್ಬನ ಯಾವುದಕ್ಕೂ ಬೇಡ, ಮದುವೆ ದಿಬ್ಬಣ. ಡಬ್ಬಣ ಉಪಯೋಗ ಆಗುದಿಲ್ಲ. ಬಹಳ ಉದ್ದ ಉಂಟು. ಆಯ್ತು, ಕಾರ್ಯಕ್ರಮ ಅಲ್ಲಿಂದ ಆದ್ರೆ ಹೋಗ್ಲಿಕ್ಕೆ ದೂರ ಉಂಟಲ್ಲ? ಹೌದು. ಹೋಗೋಣ ಹೋಗುವ. ನೋಡಿ, ಇದಕ್ಕೆ ಹೇಳುವುದು ಶೋಣಿತಾಪುರದ ವ್ಯವಸ್ಥೆ ಅಂತ. ಇದು ಶೋಣಿತಾಪುರದ ಅರಮನೆ ಕಾಣಿಸ್ತದೆ. ಮತ್ತೆ ಓ ಒಳ್ಳೆ ಶೃಂಗಾರ ಆಗಿದೆ ಮಾರಾಯರೆ. ನೋಡಿ, ಇದು ಹೊಸ ಅರಮನೆ. ಬೊಂಬೈ ಜೀರಿಗೆ ಉರಿತದೆ ಇಲ್ಲಿ? ಅಲ್ಲ, ಅದು ಮೈಸೂರು ಜೀರಿಗೆ. ಅಲ್ಲ, ಅದೊಂದು ಬಹಳ ಬೊಂಬೈ ಜೀರಿಗೆ ಅಲ್ಲ ಸ್ವಾಮಿ. ಇದಲ್ವ, ಇದು ಬೊಂಬಾಳ ದೀವಿಗೆ. ಈಗ ತೊಂದರೆ ಇಲ್ಲ. ನೋಡಿ ಈ ಕಡೆಯಲ್ಲಿ ಎಲ್ಲ ಕೆಂಪಂದ್ರೆ ಶೋಣಿತಾಪುರ ಅಲ್ವಾ? ಶೋಣಿತ ಅಂದ್ರೆ ರಕ್ತ, ರಕ್ತ ಅಂದ್ರೆ ಕೆಂಪು, ಆಸನವು ಕೆಂಪಿ. ಸರಿ ಸರಿ. ಆದ್ರೆ ಒಂದುಂಟಲ್ಲ, ತಕ್ಕ ಮಟ್ಟಿಗೆ ಜನಗಳು ಸೇರಿದ್ದಾರೆ. ಆದ್ರೆ ಸೇರಿದವರೆಲ್ಲ ಅವರಷ್ಟಕ್ಕೆ ಗುಸುಗುಸು ಮಾತಾಡ್ತಾರೆ ಮಾತ್ರ ಅಲ್ಲ, ಕುಡಿತಾರೆ, ತಿಂತಾರೆ, ಕುಡಿತಾರೆ. ನಾವೀಗ ದಿಬ್ಬಣಿಗರಲ್ವ? ಬಂದು ಹೊತ್ತೆಷ್ಟಾಯ್ತು, ನಮ್ಮನ್ನೊಂದು ಕರೆದು ಮಾತಾಡುವ ಅಗತ್ಯ ಉಂಟ ಇಲ್ಲಿ? ಸ್ವಾಮಿ, ಅವಸ್ಥೆ ಎಂತದಿದು ಸ್ವಾಮಿ? ಮದುವೆಯ ಮನೆ ಅಂತ ಹೇಳಿದ್ರೆ 3 ದಿನ ನಿಂತ್ಕೊಳ್ಳಿಕ್ಕೆ ಕುಳಿತುಕೊಳ್ಳಿಕ್ಕೆ ಪುರುಸೊತ್ತಿರುವುದಿಲ್ಲ ವ್ಯವಸ್ಥೆಯಲ್ಲಿ. ಹಾಗೆ ಇವತ್ತಿನವರೆಗೆ ವ್ಯವಸ್ಥೆಯಲ್ಲೇ ಇದ್ದ ಕಾರಣ ಯಾರಿಗೂ ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತಾ ಅಂತ. ಬಂದಾರು ಹತ್ತಿರವೇ ಹೌದೇ, ಆದ್ರೆ ಹೋಗ್ಲಿಕ್ಕೆ ಏನಾದ್ರು ಬೇಕಲ್ಲ. ಇದೆಲ್ಲ ಯಾರು ಮಾತಾಡುವುದು? ನೀವು ಬಂದದ್ದೇ ಗೊತ್ತಾಗ್ಲಿಲ್ಲ. ನಮಸ್ಕಾರ ಅಮ್ಮ. ಇಲ್ಲಿ ವಿದ್ಯುನ್ಮಾಲಿ ಅಂದ್ರೆ ಯಾರು? ಹೌದಾ? ಹೌದು. ದೇವಿ ನಾನು. ಹೌದು. ಪತ್ರ ಬರೆದದ್ದು ನಾನು. ಮತ್ತೊಮ್ಮೆ ವಂದನೆ. ಕೇವಲ ಪತ್ರಕ್ಕೆ ಮನ್ನಣೆ ಕೊಟ್ಟು ಇಷ್ಟೆಲ್ಲ ಮದುವೆ ಸಿದ್ಧತೆಯಲ್ಲಿ ಬಂದದ್ದು ಉಂಟಲ್ಲ, ಬಹಳ ಸಂತೋಷ ಆಯ್ತು. ಬನ್ನಿ ಕುಳಿತುಕೊಳ್ಳಿ. ಇವರೆಲ್ಲ ನಮ್ಮವರೇ. ಹೌದಾ? ದಿಬ್ಬಣದವರು. ನಿಮ್ಗೆ ಕುಡಿಲಿಕ್ಕೆ ಬೇಡ, ನಾವು ಬರುವಾಗಲೇ ಕುಡ್ದೆ ಬಂದದ್ದು. ಒಳ್ಳೇದಾಗಿ. ದಾರಿಯಲ್ಲಿ ವ್ಯವಸ್ಥೆ ಇತ್ತು ಕುಡಿಯುವುದು. ಹೌದೌದು, ಎಲ್ಲ ಕೊಡ್ತಾ ಇದ್ದಾರೆ. ಹೌದೌದು. ಆದ್ರಿಂದ ಇನ್ನು ಮದುವೆಯ ಬಗ್ಗೆ ಮುಂದುವರಿಸಬಹುದಾ ಅಂತ. ಎಲ್ಲಿ ನಿಮ್ಮ ಪುರೋಹಿತರು ಬರಲಿ? ಪುರೋಹಿತರು ನೀವು ಕರ್ಕೊಂಡು ಬಂದಿದ್ದೀರಾ? ನಾವು ಕರ್ಕೊಂಡು ಬಂದಿದ್ದೇವೆ. ನಮ್ಮ ಕ್ರಮ ಎಲ್ಲ ನಿಮ್ಗೆ ಸರಿಯಾಗುತ್ತದಾ? ಹೀಗೆ ಮಾಡುವ, ನಿಮ್ಮ ಕ್ರಮದಂತೆ ಈ ಸಲ ಮದುವೆ. ಹೌದಾ? ನಿಮ್ಮವರಿಗೆ ಬೇಸರ ಆಗ್ಬಾರ್ದು. ಅದೌದು. ಎಲ್ಲಿದ್ದಾರೆ ಪುರೋಹಿತರು? ನೋಡಿ, ನಮ್ಮ ಪುರೋಹಿತರವರು. ಪುರೋಹಿತ್ರೆ ನಮಸ್ಕಾರ. ಒಳ್ಳೇದಾಗ್ಲಿ ಅಮ್ಮ. ನಿಮ್ಮ ಮುಖೇನ ಒಂದು ಮದುವೆ ಕಾರ್ಯಕ್ರಮ ಆಗ್ಬೇಕಲ್ಲ? ಮಾಡೋಣ, ನಾವು ಪುರೋಹಿತರು ಅದಕ್ಕೆಂತಲೇ ಇರೋದಲ್ವಾ. ಆದ್ರೆ ಒಂದು ವಿಷಯ ತಿಳಿಸ್ತೇನೆ. ಏನದು? ಅವಸರದ ಮದುವೆ ಮಾತ್ರ ನೀವು ಮಾಡ್ಲಿಕ್ಕೆ ಹೊರಡಬಾರದು. ನಮಗೆ ಎರಡು ಗೊತ್ತುಂಟು, ನಿಧಾನವೂ ಗೊತ್ತುಂಟು, ಅವಸರವೂ ಗೊತ್ತುಂಟು. ಕೆಲವರಿಗೆ ಈಗೀಗೆಲ್ಲ ಹೆಚ್ಚಿನವರಿಗೆ ಅವಸರವೇ ಆಗಬೇಕು, ಸರಳ ವಿವಾಹ ಆಗಬೇಕು. ಪುರೋಹಿತರೆ ಹೇಗೆ ಮಾಡೋಣ ಅಂತ 2 ಮಾಲೆ ಹಿಡ್ಕೊಳ್ಳಿ, ಊರಿನ ಹೊರಗಿನ ಮುರುಕು ದೇವಸ್ಥಾನಕ್ಕೆ ಹೋಗಿ ಮಾಲೆ ಬದಲಿಸಿಕೊಳ್ಳಿ, ಅಲ್ಲಿ ಗಂಡ ಹೆಂಡತಿ ಆಗ್ತದೆ, ಓಡಿಬಿಡಿ ಅಂತ ಹೇಳ್ತೇವೆ ನಾವು. ಅದರಿಂದ ಆಗುವ ಅನಾಹುತ ಎಷ್ಟು? 1 ವರ್ಷದವರೆಗೆ ಗೊತ್ತಾಗ್ಲಿಕ್ಕಿಲ್ಲ, ದೊಡ್ಡ ಹುಚ್ಚು ಬಿಡುವವರೆಗೆ. ಮತ್ತೆ ಆರಂಭ ಆಗುತ್ತದೆ ಕಷ್ಟ ನಷ್ಟ, ಮೇಲಿಂದ ಮೇಲೆ ಬರ್ಲಿಕ್ಕೆ ಪರಿಹಾರ ಇಲ್ಲ. ಮತ್ತೆ ಅಲ್ಲಿಯಾದ್ರೂ ಕೆರೆ ಬಾವಿಯೋ ಮರವೇ ಗತಿ, ಬೇರೆ ಗತಿ ಉಂಟು ಅವರಿಗೆ. ಪುರೋಹಿತ್ರೆ ಹಾಗಾಗಬಾರ್ದು ಅಲ್ವಾ? ಮದುವೆಗೆ ಒಂದು ದೈವ ಬಲ ಅಂತ ಬೇಕು. ಉಂಟು. ಮದುವೆಗೆ ಕೇವಲ ದೇಹ ತೃಷಿಯನ್ನು ತೀರಿಸಿಕೊಳ್ಳುವುದಕ್ಕೆ ಮದುವೆ ಆಗುವುದಲ್ಲ, ಸಂತೋಷವನ್ನು ಗಮನವಾಗಿಯೂ ಸಂತಾನವನ್ನೇ ಪ್ರಧಾನವಾಗಿ ತಿಳಿದುಕೊಂಡು ಹೆಣ್ಣು ಗಂಡುಗಳು ಒಡಗೂಡಿದಲ್ಲಿ ಸರಿ ಸಂತಾನ ಪಡೆಯುವುದಕ್ಕೆ ಸಾಧ್ಯ. ಮತ್ತೆ ಹಿರಿಯರಾಡಿದ ಮಾತು ಹೌದು ಅಲ್ವೇ? ಅದಕ್ಕೆಲ್ಲೋ ಇಂತಹ ಸಂಪ್ರದಾಯಬದ್ಧ ಮದುವೆ ಆಗಬೇಕು ಅಂತೆಲ್ಲ ಮಾಡುವುದು ಕ್ರಮ ಸಂಪ್ರದಾಯ. ಆದ್ರಿಂದ ತಂದೆ ತಾಯಿಗಳು ಮದುವೆ ಮಾಡಿಕೊಡುವಾಗ ಬಹಳಷ್ಟು ಜಾಗೃತರಾಗಿರ್ಬೇಕಾಗ್ತದೆ. ಇದ್ರೆ ಒಳ್ಳೇದು ಸ್ವಾಮಿ. ನನಗೆ ಇರುವುದೊಬ್ಳೆ ಮಗಳು. ಹೌದೌದು. ಮದುವೆ ಅನ್ನುವುದು ವಿಧಿವತ್ತಾಗಿ ಆಗ್ಬೇಕೆನ್ನುವ ಆಸೆ ಉಂಟು. ಹೇಗೆ ಮಾಡಿಸ್ತೀರಲ್ಲ? ಹಿರಿಯರಿಂದ ಕಲಿತು ಒಂದು ಸ್ವಲ್ಪ ವಿಧಿ ವಿಧಾನ ಶಾಸ್ತ್ರ ಎಲ್ಲ ನಮಗೆ ಗೊತ್ತು. ಅದನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ದೈವ ಬಲ ತನ್ನಷ್ಟಕ್ಕೆ ಬರುದಿಲ್ಲ. ಅದಕ್ಕೆ ಸರಿ, ಎಲ್ಲಿಂದ ಪ್ರಾರಂಭಿಸ್ತೀವಿ? ಹುಡುಗಿ ನೋಡುವಲ್ಲಿಂದ ತೊಡಗೋಣ. ಹುಡುಗಿ ಕರ್ಕೊಂಡು ಬರ್ಬೇಕು. ಶೃಂಗಾರ ಆಗ್ಯದ? ಹೌದು. ಹಾಗಾದ್ರೆ ಬಾರ್ಲಿ ಹುಡುಗಿ, ಬಾರ್ಲಿ ಈ ಕಡೆ ಬರ್ಲಿ ಅಲ್ವಾ? ಹುಡುಗಿ ಶೃಂಗಾರ ಆಗಿ ಬಂದಿದ್ದಾಳೆ. ಹುಡುಗಿನಿಗೊಮ್ಮೆ ತೋರಿಸಿ ಅಂತೆ. ಈಗ ಮದುವೆ ಅಂತೇಳಿ ಅಮ್ಮನ ಕಟ್ಟಿಕೊಂಡು ಬಂದದ್ದೆಯೋ, ಎಲ್ಲಿಯಾದ್ರೂ ಇಣುಕಿಯಾದ್ರೂ ಹುಡುಗಿಯನ್ನು ಓರೆ ಎಲ್ಲಿಯಾದ್ರೂ ನೋಡಿ ಗೊತ್ತುಂಟಾ? ಇವಳನ್ನ? ಹೌದು. ಇಲ್ಲ, ನಾನು ನೋಡ್ಲಿಲ್ಲ. ಇವಳನ್ನು ನೋಡ್ಲಿಲ್ಲ? ಇಲ್ಲ. ಬೇರೆ ನೋಡಿದೀರಾ? ಅಲ್ಲ, ಆಗಲ್ಲ. ಇಲ್ಲಿಗೆ ನಾನು ಬಂದು ಇವಳಂತ ನೋಡ್ಲಿಲ್ಲ. ನೋಡದೆ ಆಗ್ತೀರಾ? ನೋಡದೆ ಆದ್ರೆ ತೊಂದ್ರೆ ಅಲ್ವಾ? ಒಂದು ಸ್ವಲ್ಪ ತೊಂದರೆ. ಮತ್ತೆ ಅದು ಮತ್ತೆ ಬರುವಾಗ ಗೊತ್ತಾಗೋದು. ಹೇಗೆ? ಹಿಂದಿನಿಂದ ಬರುವಾಗ ಅದು ಹೀಗೆ ಬಂತು. ಕಾಲು ಸರಿ ಇಲ್ಲದ್ದು, ಕೈ ಸರಿ ಇಲ್ಲದ್ದು, ಕಣ್ಣು ಸರಿ ಇಲ್ಲದ್ದು, ಲಕ್ಕಡ ಪಕ್ಕಡ ಅಂತ ಹೇಳಿ ಮತ್ತೆ ಅದು ತೊಂದರೆ. ಹಾಗಾದ್ರೆ ಹೆಣ್ಣು ಶೃಂಗಾರಾಗಿ ಮಂಟಪದಲ್ಲಿ ಇದ್ದಾಳೆ, ಸರಿಯಾಗಿ ನೋಡಿ. ಹೌದಾ? ಮನಸ್ಸಿದ್ರೆ ಒಪ್ಪಿ, ಇಲ್ಲದಿದ್ರೆ ಪಾಸಿಂಗ್ ಅಲ್ಲ.
ಅದನ್ನೊಂದು ಕಳಚಿ ಬಿಸಾಡಿ ನಾವು ಹೋಗಿ ಬಿಡೋಣ. ಅದೌದು. ನಮಗೇನು ಊರು ರೂಟಾಗಿದೆ. ಮತ್ತೆ? ಇವಳೆಲ್ಲ ಇದ್ರೆ ಇವಳ ತಾಯಿ ಇನ್ನು ಓ. ಹಾಗೆ ಅಲ್ಲ, ಒಂದು ಮಾತು. ಎಷ್ಟು ಜನ ಬೇಕು ನಿನಗೆ? ಮಗಳನ್ನು ಕೊಡ್ತೇನೆ. ಕೊಟ್ಟಾರ 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 ಇದು ಕೊಟ್ಟಾರ? ಕೊಟ್ಟಾರ ಅಂತ. ಹಾ. ಈಗ ಇವಳನ್ನು ನೋಡಿ ಒಪ್ಪಿಗೆ ಆದ್ರೆ ಇನ್ನು ಬೇರೆ ನೋಡುದು ಯಾಕೆ? ಎಂತದ್ದು ನಿಮ್ಮದು ಚೆಲ್ಲಿ ಹೋಗಿದೆ, ಏನು ನೋಡ್ತೀವಿ? ಚೆಲ್ಲಿ ಹೋದ್ದಲ್ಲ ನೋಡಿ, ಮದುಮಗಳು ತಿರುಗಿ ನಿಂತರೆ ನಾನು ಮುಖ ನೋಡದೆ ಹೇಗೆ ಹೇಳುದು? ಸರಿ ಸರಿ, ಮುಖ ಮನಸ್ಸಿನ ಕನ್ನಡಿ ಅಲ್ಲ. ಹೌದು. ಅಮ್ಮ, ಮಾಲಿನಿ ಸ್ವಲ್ಪ ಈ ಕಡೆಗೆ ತಿರುಗಬೇಕಾಗ್ತದೆ, ಮುಖ ಕಾಣೋದಿಲ್ಲ ಅಂತ. ಹೌದಾ? ಹೌದೌದು. ಮಾಲಿನಿ, ಈ ಹುಡುಗನಿಗೆ ಒಮ್ಮೆ ನಿನ್ನ ಮುಖ ನೋಡ್ಬೇಕಂತೆ. ನೋಡಿಕೊಳ್ಳಿ. ನೋಡಿ ನೋಡಿ, ಈಗ ಕಾಣ್ತದ? ಎಂತದಯ್ಯ ನನ್ನನ್ನು ಬೇಡಿಕೊಂಡ್ರೆ ನೀವು? ಏನು ಚಂದ ಹೇಳಬೇಕಾ? ಈ ಗಡ್ಡವ ಅಲ್ಲ, ಹುಡುಗಿಯ ಮುಖ. ಓ, ಹುಡುಗಿಯ ಮುಖ ಅಂತ ಹೇಳಿ ನನ್ನನ್ನು ಅಪ್ಪಿ ಹಿಡ್ಕೊಂಡ ಕಾರಣ ಆಯ್ತಿಲ್ಲ, ಇದ್ರೆ ಕಲ್ಲು ಬಿಸಾಡ್ತಿದ್ರಿ. ಈಗ ಅಲ್ಲಿ ಅಪ್ಪಿ ಹಿಡ್ಕೊಂಡು ಅದಕ್ಕೆ ಇಲ್ಲಿ ಹಿಡ್ಕೊಂಡದಲ್ಲೋ ನೀವು? ನಮ್ಮ ಪುರೋಹಿತರಲ್ಲ. ಒಪ್ಪಿಗೆಯಾ? ಸಂಪೂರ್ಣ. ಸರಿ, ನಮ್ಮ ರಾಯರಿಗೆ ಹುಡುಗಿ ಸಂಪೂರ್ಣ ಒಪ್ಪಿಗೆ ಅಂತೆ. ಹೌದಾ? ಹೌದು. ಹಾಗಿದ್ರೆ ಮುಂದುವರಿಸಿ. ಮುಂದುವರಿಸೋಣಲ್ವಾ? ಸರಿ ಸರಿ. ಮುಹೂರ್ತ ಬಂತು. ಸರಿ ಉಂಟಲ್ಲ ಅದು. ಉಪಹಾರ ಉಪಹಾರ ಫಲಹಾರ ಕೊಟ್ಟಿಗೆ ಹಾರ, ಗಂಡು ಹೊರಗೆ ಹೆಣ್ಣು ಒಳಗೆ. ಪುಣ್ಯಾತ್ಮ, ಎಲ್ಲಿಗೆ ಓಡ್ತೀರಿ? ಅಲ್ಲಿ ಬಾವಿ ಉಂಟು, ನಾನು ಆಗ ಬಿದ್ದ ಹಾಗೆ ಪುಂಕ್ ಅದರೊಳಗೆ ಬಿದ್ದು ಬಿಟ್ರೆ ನೀವು ಸಹ. ಗಂಡು ಹೊರಗೆ ಅಂತ ಹೇಳಿದ್ರಿ? ಸಭೆಯಿಂದ ಹೊರಗೆ ಓಡ್ಲಿಕ್ಕೆ ಹೇಳಿದ್ದಲ್ಲ, ಮತ್ತೆ ಅಂತರ್ಪಟ ಹಿಡಿದ್ರಲ್ಲ, ಅದರಿಂದ ಹೊರಗೆ ಗಂಡು ಒಳಗೆ ಹೆಣ್ಣು ಅಂತ. ಇದು ಪಟ. ಪಟ ಅಂತರಪಟ, ಅಂತರ್ಪಟ. ತಟಾಪಟ ಅಲ್ಲ. ಆ. ಹಿಡ್ಕೊ ಪಟ ತಗ್ಗಿಸಿ ಹಿಡಿ ಮಗ ಇದನ್ನು. ಇದು ಅದು ಕೊರಳಿಗೆ ಹಾಕ್ಲಿಕ್ಕೆ ಮಾಲೆ. ಆದೀತು. ಅಯ್ಯೋ, ನನ್ನ ಕೊರಳಿಗೆ ಅಲ್ಲ ಅದು, ನಿಮ್ಮ ಕೊರಳಿಗೆ ಅಲ್ಲ ಅಯ್ಯ, ಹುಡುಗಿಯ ಕೊರಳಿಗೆ. ನಿಮ್ಮ ಅಪ್ಪ ಅಮ್ಮ ಇದ್ದಾರಾ? ಯಾಕೆ? ನನಗೊಮ್ಮೆ ತೋರಿಸಿ. ಯಾಕೆ? ಈ ಅವಸರ ಸಿಂಗನನ್ನು ಹೇಗೆ ಹುಟ್ಟಿಸಿದ್ದು ಅಂತ ಹೇಳ್ತೇನೆ ನಾನು. ಈಗ ಅವಸರ ಆಯ್ತಾ? ಮತ್ತೆಂತದಯ್ಯ? ಬೇಗ ಒಮ್ಮೆ ಹಾಕಿ ಬಿಟ್ಟು ಹೋಗಿ ವಿಶ್ರಾಂತಿ ಪಡೆಯುವ. ಅದಕ್ಕೆ ಊರಿನ ಹೊರಗಿನ ಮುರುಕು ದೇವಸ್ಥಾನಕ್ಕೆ ಹೋಗಬೇಕು. ಇದು ಶಾಸ್ತ್ರೀಯ ಮದುವೆ ಕ್ರಮಗಳು ಉಂಟು ಇಲ್ಲಿ. ಇದು ಶಾಸ್ತ್ರೀಯ. ಮೊದಲು ಹುಡುಗಿ ಹಾಕೋದು, ಆಮೇಲೆ ಹುಡುಗ ಹಾಕೋದು. ಹುಡುಗ ಹಾಕಬೇಕಿದ್ರೆ ಹುಡುಗಿ ಹಾಕಬೇಕಿದ್ರೆ ನೀವು ತಲೆ ತಗ್ಗಿಸ್ಬೇಕಾಗುತ್ತದೆ. ಹಿಡ್ಕೊಳ್ಳಿ, ಯಾಕೆ? ನಾ ಬರ್ತೇನೆ. ನಿಲ್ಲಿ ಅಯ್ಯ. ಮತ್ತೆ ಏನು ಸ್ವಾಮಿ, ಇವರೆಲ್ಲ ನಮ್ಮವರು ನನ್ನನ್ನೇ ನೋಡ್ತಾ ಇದ್ದಾರೆ. ಹೌದು. ಹುಡುಗಿ ಎದುರಿಗೆ ಇಷ್ಟು ದೊಡ್ಡ ಸಭೆಯಲ್ಲಿ ತಲೆ ತಗ್ಗಿಸಿದ್ರೆ ಅದು ನೀವು ಅಂತಲ್ಲ, ಈ ಮೀಸೆ ಹೊತ್ತ ಗಂಡಸರಿಗೆ ಒಂದು ಕೋಡು. ನಾವು ಮೀಸೆ ಹೊತ್ತವರು ಯಾವತ್ತು ನೆಟ್ಟಗೆ ಇರುವವರು ತಲೆ ತಗ್ಗಿಸ್ಲಿಕ್ಕಿಲ್ಲ, ಬಗ್ಲಿಕ್ಕಿಲ್ಲ ಅಂತ. ಹೌದು. ಮೀಸೆ ಹೊತ್ತ ಗಂಡಸರಿಗೆ ಮರ್ಯಾದೆ ಮರ್ಯಾದೆ, ಇವರ ಮರ್ಯಾದೆಗೆ ಬಿಸಿ ಬೂದಿ ಹಾಕಿತ್ತು. ಯಾಕೆ? ಈ ನೆಟ್ಟಗೆ ಇದ್ದವರು ನೆಟ್ಟಗೆ ಇದ್ದದ್ದು ಯಾವುದಕ್ಕಾಗತ್ತದಯ್ಯ? ಆಗೋದಿಲ್ವಾ? ನೆಟ್ಟಗೆ ಇದ್ದ ಒಂದು ಬಿದಿರು ಸಹ ಚಟ್ಟಕ್ಕೆ ಆಗೋದು, ಬಾಗಿದ ಬಿದಿರು ಪಲ್ಲಕ್ಕಿಗೆ ಆಗ್ತದೆ. ಹೌದಾ? ಅದಕ್ಕೆ ಬೇಕಾಗಿಯೇ ಗುರು ಹಿರಿಯರೆಲ್ಲ ಮಾಡಿ ಹಾಕಿದ ಕ್ರಮಗಳು ಇದು. ಎಷ್ಟು ಕಟ್ಟಿಗ ಗಂಡಸೇ ಆಗಲಿ, ಒಂದು ಸಲ ಮದುವೆ ಮಂಟಪದಲ್ಲಿ ಹೆಣ್ಣಿಗೆ ತಲೆ ತಗ್ಗಿಸಲೇಬೇಕು. ತಗ್ಗಿಸಿದ್ರೆ ಒಂದು ಸಲ ತಲೆ ತಗ್ಗಿಸಿದ್ರೆ ಸಾಕು, ಮತ್ತೆ ಸಾಯುವವರೆಗೆ ತಲೆ ಎತ್ತಲಿಕ್ಕಿಲ್ಲ. ಗುರು ಹಿರಿಯರು ಮಾಡಿದ್ದು ಬಾಗಬೇಕು, ಬಾಗಿದಷ್ಟು ಬಾಳುವೆ ಒಳ್ಳೇದಾಗುತ್ತದೆ. ಬಾಳುವೆ ಒಳ್ಳೇದು, ಗುರು ಹಿರಿಯರು ಮಾಡಿದ್ದು ಕ್ರಮವೂ ಸರಿ. ಆದ್ರೆ ನೆಲದವರೆಗೆ ಬಗ್ಗಬಹುದು, ಮೂಗಿಗೆ ದಾರ ಹಾಕಿ. ನೆಲದವರೆಗೆ ಬಗ್ಲಿಕ್ಕೆ ಯಾರು ಹೇಳ್ತಾರಯ್ಯ ನಿಮ್ಮನ್ನು? ಮತ್ತೆ ಹುಡುಗಿ ಹೀಗೆ, ಇವನು ಹೀಗೆ ನೆಟ್ಟಗಿರುವುದಲ್ಲ, ಹೀಗೆ ಬೇಕು ಅಂತ. ಒಂದೇ ಮತ್ತೆ ಹಾಗೆ ಬೇಡ. ನೀವು ತಲೆ ತಗ್ಗಿಸಲಿಕ್ಕೆ ಮರ್ಯಾದೆಗೆ ಕೊರತೆ ಆಗುತ್ತದೆ ಅಂತ ಇದ್ರೆ ನೀವು ತಲೆ ತಗ್ಗಿಸುವುದು ಬೇಡ. ನೀವು ಅಲ್ಲಿಗೆ ಸ್ವಲ್ಪ ಜಗ್ಗಿ ಹೀಗೆ. ಯಾಕೆ? ಅವಳಿಗೆ ಎಟಕುತ್ತದೆ ಅಲ್ಲ. ಅವಳಿಗಿದ್ದವ ನೀವು ಮತ್ತೆ ನೋಡಿದ್ದೆ ಅಂತ ಮುಖ ನಾನು ಆಗಲೇ ಅಳತೆ ಮಾಡಿ. ಹೌದಾ? ಹೀಗೆ ಬನ್ನಿ, ಹೀಗೆ ಬನ್ನಿ. ನೀನು ಮೊದಲು ಹಾಕು ಮಗ, ಆಮೇಲೆ ಅವರು ಹಾಕುತ್ತಾರೆ. ಏನು ಗೊತ್ತಾಗುತ್ತೆ? ಈಗ ಆರಂಭಿಸಿ ಒಳಗದವರು. ಹೌದು. ಲಕ್ಷ್ಮೀಪತಿ ಅಂಗಡಿಗೆ ಹೋಗಿ 3 ಸೇರು ಕುಲ್ಲರಿ ತಂದು ಚರ್ಮುರಿ ಮಾಡಿ ಹೆಂಡತಿ ಕಡೆ ಪಿಡಿಬಿಡಿ ಮಾಡಿ ತಾನೊಬ್ಬನೇ ತಿಂದವು. ಪುರೋಹಿತ್ರೆ, ಮಕ್ಕಳೆಲ್ಲ ನಗಾಡುದು ಯಾಕೆ ನೋಡುದು ನಾನು? ಯಾಕೆ? ನಿಮ್ಮ ಮಂತ್ರ ಕೇಳಿ. ಯಾಕೆದು? ನೀವೇನು ಮಂತ್ರದಲ್ಲಿ ಅಂಗಡಿಗೆ ಹೋಗ್ಬೇಕು, ಚರ್ಬೂರು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ? ಅಯ್ಯೋ ಶಿವನೇ, ಮಂತ್ರ ಇರೋದು ಸಂಸ್ಕೃತದಲ್ಲಿ ಅಲ್ವಾ? ಅದು ನಿಮಗೆ ಅರ್ಥ ಆಗುತ್ತದ, ಅವರಿಗೆ ಗೊತ್ತಾಗುತ್ತದ? ಅವ್ರು ಏನಕ್ಕೇನೋ ತಪ್ಪು ತಿಳ್ಕೊಂಡು ನೆಗಾಡ್ತಾರೆ ಅಂತ ಹೇಳಿ ಮಂತ್ರ ಹೇಳಲಿಕ್ಕಿಲ್ವೋ ನಾನು? ಇದೆಲ್ಲ ಉಂಟಾ? ಮತ್ತೆ ನಮ್ಗೇನ್ ಗೊತ್ತು? ಅದು ಕಲಿಯದವರಿಗೆ ಯಾರಿಗೂ ಗೊತ್ತಾಗೋದು. ಆಗ್ಲಿ ಪುರೋಹಿತ್ರೆ, ಬೇಸರ ಇಲ್ಲ, ಇದು ಮುಂದುವರಿಸಿ. ಏನಮ್ಮ ಮದುವೆ ಅಂತ ಹೇಳಿ ಬರೇ ಪಾಯಸ ಕುಟ್ಲಿಕ್ಕೆ ಬಂದವರ ಇವರು? ಯಾಕೆ? ಯಾರ ಕೈಯಲ್ಲಿ ಏನೂ ಇಲ್ಲ, ಒಬ್ರು ಹೇಳುವುದು ಇಲ್ಲ, ಉಡುಗೊರೆ ಕ್ರಮ ಇಲ್ವಾ? ಉಡುಗೊರೆ ಸಲ ಮನ್ನಾ
ಮನ್ನಾ ಮಾಡಿದ್ದೇವೆ. ಕಳೆದ ವರ್ಷ ಸಾಲ ಮನ್ನಾ ಆಯ್ತು, ಈ ವರ್ಷ ಉಡುಗೊರೆ ಮನ್ನಾ, ಇನ್ನು ಬರುವ ವರ್ಷ ಮದುವೆ ಮನ್ನಾ. ನಮ್ಮ ಹೊಟ್ಟೆಗೆ ಮಣ್ಣೆ ತುಂಬಿಸುವುದು ಕಾಣ್ತದೆ. ಇಲ್ಲ ಬರೋಯ್ತ್ರಿ, ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಅಲ್ಲ, ಈ ಮಕ್ಕಳೆಲ್ಲ ಸುಲಭ ಆಯ್ತು ಅಂತ ಗ್ರಹಿಸಿಯಾರು. ಒಂದೊಂದಕ್ಕೆ ಕೈ ಕೊಟ್ಟರು ಓಡಿ ಹೋದಾರೆ. ಎಲ್ಲಿಯಾದ್ರೂ ಸಭೆ ಸಮಾರಂಭ ಜಾತ್ರೆ ಆಗುವಲ್ಲಿದ್ರೆ ಸರಸಾಡಬಹುದಲ್ಲ. ಹಾಗಾಗ್ಲಿಕ್ಕಿಲ್ಲ, ಹಾಗಾಗ್ಬಾರ್ದು. ನಿಮ್ಮ ಮಗಳ ಮದುವೆಯಲ್ಲಿ ಪರಂಪರೆ ಮುರಿಯೋದಾ? ನೀವು ಕೊಡ್ಬೇಕಂತ ಅವ್ರು ಹೇಳುದು. ಯಾರಿವ್ರ? ಪುರೋಹಿತರು ಕೊಡ್ಬೇಕಂತೆ ಪರಂಪರೆಗೆ. ಪುರೋಹಿತರ ಕೈಯಲ್ಲಿ ಏನು ಮಣ್ಣಗಟ್ಟಿ ಉಂಟಮ್ಮ ಕೊಡ್ಲಿಕ್ಕೆ? ಕರ್ಮ ಏನಾದ್ರು ಇದು ಒಂದು ಉಂಟು, ನೆನಪೇ ಇಲ್ಲ ಕರ್ಮ. ಪುರೋಹಿತನ ಕೈಯಿಂದ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ, ಮದುಮಗಳ ಕೊರಳಿಂದ ಯಥಾಸ್ಥಾನ. ಸಾಕು ಕ್ರಮಕ್ಕೆ ಏನಾಗ್ಬೇಕು? ಇನ್ನು 20 ದಿನ ಉಂಟು. ಎಷ್ಟಾಗ್ಲಿಕ್ಕೆ ಉಂಟು ಅದರ ಎಡೆಯಲ್ಲಿ? 2-3 ನಿಶ್ಚಯಾದ್ಯ ಉಂಟು. ಹೌದು. ಇದು ಇನ್ನು ಇಳಿಸಿಕೊಡುವ ಕ್ರಮ ಉಂಟು. ಮುಗಿಸೋಣ. ಹೌದೌದು. ಅಯ್ಯೋ ಹೇಳಿ ಬನ್ನಿ ಮುಂದೆ. ಎಂತ ಅವಸ್ಥೆಯ ನಿಮ್ಮದು? ಮದುವೆ ಕಾರ್ಯಕ್ರಮ ಪೂರ್ತಿ ಮುಗಿಲಿಲ್ಲ, ಮದುವೆ ಮಂಟಪದಲ್ಲೇ ಆರಂಭ ಆಯ್ತಾ ನಿಮ್ಮದು? ಗುಸು ಗುಸು ಕುಚ್ಚು ಕುಚ್ಚು ಅಂತ. ಇನ್ನು ಐಷ ಇಲ್ವೋ ನಿಮಗೆ? ಎಂತದಿದೆಯಲ್ಲ ಸ್ವಾಮಿ, ನಾನು ನನ್ನ ಹೆಂಡತಿಯಲ್ಲಿ ಮಾತಾಡದೆ ಮತ್ತೆ ಯಾರಲ್ಲಿ ಮಾತಾಡ? ಯಾರು ಹೇಳಿದ್ದು ನಿಮ್ಮ ಹೆಂಡತಿಯಿಂದ? ಅರ್ಧ ನಾನು ಹೇಳಿದ್ದು. ಅರ್ಧ ನನ್ನದು. ಸ್ವಾಮಿ, ಎಲ್ಲಿ ಮಾತಾಡುದು ನೀವು? ಇಲ್ಲಿ. ಯಾರ ಹತ್ರ? ನಿಮ್ಮಲ್ಲಿ. ಇಷ್ಟು ಅತ್ತೆ ಖರ್ಚು ಮಾಡಿ ನಾನು ಇಷ್ಟು ಪ್ರಯತ್ನ ಮಟ್ಟು ಮದುವೆ ಆಗಿದೆ, ಅರ್ಧ ನಿಮ್ಮದು ಅಂತ ಹೇಳ್ತೀರಿ. ಹೇಗದು? ಖರ್ಚು ಮಾಡಿದವರು ಮಾಡಿದ್ದು ಹೇಳಿದೆಲ್ಲ ಆಗುತ್ತದ? ಶಾಸ್ತ್ರ ವಿಧಿ ವಿಧಾನ ಎಲ್ಲ ಇಲ್ವೋ? ಅರ್ಧ ಹೇಗೆ ನಿಮ್ಮದು? ಮದುವೆ ಕಾರ್ಯಕ್ರಮ ಪೂರ್ತಿ ಮುಗಿಸಿ ಹುಡುಗಿಯನ್ನು ಹುಡುಗನ ಕೈಗೆ ಒಪ್ಪಿಸುವವರೆಗೆ ಪೂರ್ತಿ ಅವನ ಹೆಂಡತಿಯಲ್ಲಿ ಅರ್ಧ ಮಾತ್ರ, ಅರ್ಧ ಪುರೋಹಿತನ ಕೈಯಲ್ಲಿ ಇರ್ತದೆ. ಹಬ್ಬ ನೀವು ಮೊದಲೇ ಹೇಳುದು. ಮತ್ತೆ ಎಲ್ಲಿಯಾದ್ರೂ ಹೊಡೆದು ಹೋದ್ರೆ ಇಷ್ಟು ಚಂದದ ಹುಡುಗಿ ಹೋಗ್ತದೆ? ಹೊಡೆಯುವಂಥದ್ದು ಅದು ಅಲ್ಲ, ಅದು ಗಟ್ಟಿ ಉಂಟು. ಸುಮ್ಮನೆ ನೀವು ಹಾಗೆ ಅವಸರ ಮಾಡುವುದು? ನಾಚಿಕೆ ಆಗುದಿಲ್ವ ಅವರಿಗೆ? ಮದುಮಗಳು ನಾಚಿಕೊಂಡು ಮೆಲ್ಲಗೆ ಮೆಲ್ಲಗೆ ಬಂದ್ರೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿಬೇಕು ಬೇಡುವ? 10-12 ಕಡೆ ವಹಿಸಿಕೊಂಡದ್ದು ಬೇರೆ ಉಂಟು. ಅವರನ್ನು ಯಾಕೆ ಕಾಯಿಸುವುದಲ್ಲಿ? ಕೆಲವು ಕಡೆ ಸ್ವಲ್ಪ ಅವಸರ ಮಾಡೋದು. ಮಗ ಬಂದೆ. ನೋಡು, ನಿನ್ನ ಗುರು ಹಿರಿಯರು ಬಹಳಷ್ಟು ಮಂದಿ ಸೇರಿದ್ದಾರೆ ಇಲ್ಲಿ. ಇವರಲ್ಲಿ 2 ಮಾತು ಹೇಳಿ ಇವರಿಂದ ಆಶೀರ್ವಾದ ಪಡ್ಕೊಂಡು ಹೋಗುವ ಕ್ರಮ. ಮಗ ನಮಸ್ಕಾರ ಮಾಡು ನೋಡೋಣ. ಹೇಳು 2 ಮಾತು. ಹುಡುಗಿ ಮುಖವೇ ನೋಡಿದೆಲ್ಲ ಗೊತ್ತಾಗ್ತದ ಬರೋಯ್ತು. ಆರಂಭಕ್ಕೆ ಗೊತ್ತಾಗುದಿಲ್ಲ. ಯಾವ ಸ್ವಲ್ಪ ಹೇಳಿಕೊಡಿ. ಹೌದೌದು, ಸರಿ. ಒಂದು 4 ಸಲ ಆ ಕಡೆ ಈ ಕಡೆ ಹೋಗಿ ಬರ್ಲಿ, ಮತ್ತೆಲ್ಲ ಸರಾಗ ಅಲ್ಲಿಗೆ ಜನ ಸಂಪರ್ಕ, ಅಲ್ಲಿಯ ವಾತಾವರಣದಲ್ಲಿ ಹಿಡಿಸಿಕೊಳ್ತದೆ. ಸರಿಪ್ಪ, ನಾನು ಹೇಳಿದಾಗ ಹೇಳುವೆ ಮಗ. ನಮಸ್ಕಾರ ಮಾಡಿದೀಯಾ? ಓ ನನ್ನ ಗುರು ಹಿರಿಯರೇ, ಓ ನನ್ನ ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮೊಂದಿಗೆ ಆಡುತ್ತಾ ನಲಿಯುತ್ತಾ ಕುಣಿಯುತ್ತಾ ಇದ್ದವಳು, ಆಡುತ್ತಾ ನಲಿಯುತ್ತಾ ಕುಣಿಯುತ್ತಾ ಇದ್ದವಳು. ಇಂದು ನಾನು ನನ್ನ ಗಂಡ. ಅಮ್ಮ, ಏನಾಯ್ತು ಇವರಿಗೆ? ಯಾಕೆ ಅಳುವುದು? ಪುರೋಹಿತರ ಇದಂತ ಅವಸ್ಥೆ ನಿಮ್ಮದು? ಮದುವೆ ಮನೆಯಲ್ಲಿ ಅಳುತ್ತೀರಿ ಗೋಳು ಎಂದು? ನಾನು ಜೀವ ಇಲ್ಲಮ್ಮ. ನೋಡಿ, ನಾವು ಪ್ರೀತಿಯಿಂದ ಸಾಕುವ ಒಂದು ದನವನ್ನಾದ್ರೂ ಇನ್ನೊಬ್ಬರಿಗೆ ಹಗ್ಗ ಬಿಚ್ಚಿ ಕೊಡುವಾಗ ನಮಗೆ ದುಃಖ ಬರ್ತದೋ ಇಲ್ಲವೋ ಹೇಳಿ? ಇಂತಹ ಮಹಾರಾಣಿಯ ಮುದ್ದಿನ ಮಗಳನ್ನು ಇಳಿಸಿಕೊಡುವಾಗ ನನಗೆ ದುಃಖ ಬರದಿದ್ರೆ ನನ್ನ ಹೊಟ್ಟೆಯಲ್ಲಿ ಅದು ಕರಳು ಅಲ್ಲ, ಕಬ್ಬಿಣದ ಸರಳ. ಎಷ್ಟು ಒಳ್ಳೆ ಮನಸ್ಸು. ಹೌದಪ್ಪ, ನಾವು ಬ್ರಾಹ್ಮಣರಲ್ವೇ ಮಗ? ಮೈ ಬಣ್ಣ ಮಾತ್ರ ಈಗ ಕಪ್ಪು ಕಪ್ಪು, ಒಳಗಿನ ಬಿಳಿ 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 ನಮ್ಮದು. ಹೌದಾ? ಮತ್ತೆ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಾಗುದಿಲ್ಲ. ಅದು ಹೊರಗೆ ಬಿದ್ದರೆ ಮಾತ್ರ ಗೊತ್ತಾಗುದು. ಒಮ್ಮೆ ಬೀಳ್ತದೆ. ಈಗ ಗೊತ್ತಾಯ್ತ ಮಗ? ಶಿವನೇ ಮಗ, ಗಂಡನ ಮನೆಗೆ ಹೋಗಿ ಬರ್ತೇನೆ. ಹಿರಿಯವರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಈರ್ನ ಕತ್ತೆ ಹೆಂಚಿನ ವಜ್ಜೆ ಕರ್ಮ ಹೆಂಗೆ ತೋಜು ಜಿಂದಿಗೆ ರಾಯ್ತಾರಲ್ಪ ಅಲ್ವ? ನಡೂಟು ಮನೆಗೆ ಕೈ ಬತ್ತೊಂದು ಕುಂಟು ಮುಸ್ಕಬಾರ್ದು. ದಿರಿ ಇಲ್ಲ ಬುಲ್ಪು ಎರಡ ಹೆಂಚಿ ಸಾವುಗೆ ಯಾನ ಬುಲ್ತೆಂದ ಅಪ್ಪೆ ಗಂಟೆಂಡ ಯಾನ ಬುಲ್ತೀಜಿ ಅವು ಇರಕ್ಕೆ ತೋಜಿನ ಮಾತ್ರ ಬುಲ್ತಿರ್ಲೇಕ ಅತ್ತಜ್ಜಿ ಇತ್ತಿದ ಪೊಣ್ಣುಲೇ ಬುಲ್ಪು ಜನ ಮೆಂಚಿನಕ್ಕೆ ಬುಲ್ಪುನ ಮರಲು ಬತ್ತದ ಪೊಕ್ಕಡಿಗಳ ಅವು ಮಾತ್ರ ನಮ್ಮ ಕಾರಣ ಅಜ್ಜೆ ಮದಿಮೆ ಅದು ತಿಂಗಳು ಕಟ್ಲೆ ನಮ್ಮ ಮೋನೆ ತೂಪೆದು ನಾಚಿಕೆ ಇತ್ತು ನಂದು ಎನ್ನೆಲ್ಲ ಒಂಜಿ ತಿಂಗಳು ಹೋತು ಸರಿ ಮೋನೆ ತುದು ಪಾತ್ರೆ ಇರ್ದಾಯ್ತ ಬನ್ಪಾರು ಇತ್ತದ ಪೊಣ್ಣುಲೆ ಗಂಚೆ ಇಚ್ಚಿ ಮದಿಮೆ ಹೊಡೆದು ನಿಶ್ಚಯ ಒಂಜಿ ಮುಗಿನಾಂಡು